ದಾಸ ಕನಕ ದಾಸ ಹರಾಮ್ ಕೋರ್ ಯಾರು ನೀನು ಕತ್ತೆ ನಾನು ಇನ್ನ ಪ್ರಾಣ ತೆಗೆದು ಬಂದಿರುವ ಭೂಗತ ಲೋಕದ ದೊರೆ ರಣಹುಲಿರಾಯಣ್ಣ. ನರಹಂತಕರಿಗೆ ನಾಗ, ಕಟುಕ ಶ್ರೀಮಂತರಿಗೆ ಕರ್ರ, ಹಿಂಡೂಲಿಗಳಿಗೆ ಗಂಡ. ನನ್ನ ಹುಡುಕಿಕೊಂಡ ಬಂದ ಉದ್ದೇಶ ನನ್ನ ತಂದೆ ತಾಯಿಗಳನ್ನು ಕೊಂದು ಬೇಡಿಯಂತೆ ತಲೆ ಮರ್ಚಿಕೊಂಡು ಕುಳಿತಿರುವ ತಲೆಯನ್ನು ಕಡಿದು ಕಸದ ತೊಟ್ಟಿಗೆ ಹಾಕಲು ಬಂದಿದ್ದೇನೆ. ಸಿದ್ಧನಾಗಿ ಶಿಕಾರಿಯಾಗಿ ನೋಡು ರಾಯಣ್ಣ, ನಿನ್ನ ತಂದೆ ತಾಯಿ ಕೊಲೆಗೂ ನನಗೂ ಯಾವ ಸಂಬಂಧ ಇಲ್ಲ. ಬಚಾವಾಗೋ. ಹೊರಟು ಹೋಗಲು ಬಂದಿಲ್ಲ ಕನಕ. ಈ ರಾಯಣ್ಣ ಎಂದರೆ ಹೆಡೆ ಎತ್ತಿ ಭೂರ್ಗರ್ಧದಲ್ಲಿ ಬರುವ ಸರ್ಪವು ಕೂಡ ಈ ರಾಯಣ್ಣನ ಧ್ವನಿ ಕೇಳಿದ್ರೆ ಸದ್ದು ಮಾಡದೆ ನಡೆಯುತ್ತದೆ. ಹುಳಿ ಹುಡುಗ ಹೊಡೆಯುತ್ತಾ ಬಂದರೆ ಈ ರಾಯಣ್ಣನ ನೆದರು ನೋಡಿದರೆ ಸದ್ದು ಮಾಡುವುದು ನಡೆಯುತ್ತದೆ. ಅಂತದ್ರಲ್ಲಿ ಮರಿ ನನ್ನ ತಂದೆ ತಾಯಿಯನ್ನು ಕೊಂದು ನನಗೆ ಪುಣ್ಯನಂತೆ ಎದುರು ಮಾತನಾಡುತ್ತಿರುವೆ ಆ ಬಂಡ. ಹೇ ರಾಯಣ್ಣ, ಇಲ್ಲಿವರೆಗೆ ನೀನು ಮಾತನಾಡಿಸಿಕೊಂಡಿದ್ದು ನೀನೇನು ದೊಡ್ಡ ಸೂರ ಸರ್ದಾರನಂತಲ್ಲ. ಮನೆಗೆ ಬಂದವರಿಗೆ ಮರ್ಯಾದೆ ಕೊಡಬೇಕೆಂದು ಸುಮ್ಮನಿದ್ದೆ. ಇರದಿದ್ದರ ಮಗನಿನ ಕಾಟ ಉರುಳಿಸಿ ಬಿಡುತ್ತಿದ್ದೆ. ಈ ರಾಯಣ್ಣನ ಪುಂಡತನಕ್ಕೆ ಸವಾಲಾಗಿದೆಯಾ ಕನಕ? ಮುಗೀತು ನಿನ್ನ ಕತೆ. ಹಾಗಾದರೆ ರಾಯ, ನಿಂದು ಮುಗಿದ ಹೋಯ್ತು ಈ ಭೂಮಿ ಮೇಲೆ ರೋಣ. ಏನಪ್ಪ ಮಾಡ್ತಾ ಇದ್ದೀರಿ ನೀವು? ಮೊದಲು ನಿಮ್ಮ ಕೈಗಳನ್ನ ಕೆಳಗಿಳಿಸಿ. ಹೊತ್ತಿಗೆ ಇಂದು ಈ ಕನಕನ ಮೇಲೆ ಕೈ ಮಾಡಲು ಮುಂದಾದಾಗಿದ್ದಾನೆಂದರೆ ಇವತ್ತು ಈ ರಾಯ ಇರಬೇಕು ಅಂದು, ಎಲ್ಲ ಈ ಕನಕ ಇರಬೇಕು ಅಂದು ಯಾರಲ್ಲಿ ಒಂದು ನಿರ್ಧಾರ ಆಗಲೇಬೇಕು. ರೀ, ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಬೇಗ. ಯಾಕೆ ನೇತ್ರ, ಏನಾಯ್ತು? ಲಕ್ಷ್ಮಣಂತೆ ಒಂದ ರೂಪದಲ್ಲಿ ಇವರಿಬ್ಬರನ್ನು ನೋಡಿದರೆ ಕಳೆದ ಹೋದ ನನ್ನ ಸೌಕರ್ ಅಮರವೀರನ ಮಗ ಇನ್ನೊಬ್ಬ ನೆನಪಾಗುತ್ತಾನೆ. ಕನಕ, ಇವನ್ಯಾರಪ್ಪ? ಇವನ ಹೆಸರು ರಾಯಣ್ಣ ಅಂತ. ಇವರ ತಂದೆ ತಾಯಿ ನಾವೇ ಕೊಲೆ ಮಾಡಿದ್ದೀವಿ ಅಂತ ನಮ್ಮ ಕೊಲೆ ಮಾಡಲು ಬಂದಿದ್ದಾನನ್ನ ಈ ಭೂಪ. ರಾಯ, ಯಾರಪ್ಪ ನಿನ್ನ ತಂದೆ ತಾಯಿಗಳು? 25 ವರ್ಷದ ಹಿಂದೆ ರೈತ ಸಂಘದ ಅಧ್ಯಕ್ಷನಾದ ಅಮರವೀರನ ನನ್ನ ತಂದೆ, ಅನ್ನಪೂರ್ಣ ನನ್ನ ಹೆತ್ತ ತಾಯಿ. ಹಾಗಾದರೆ ನಿನ್ನ ತಂದೆ ತಾಯಿಗೆ ನೀವು ಅವಳಿ ಮಕ್ಕಳೇ? ಹೌದು, ನನ್ನ ಸಾಕಿದ ಸೌಕಾರ ಚಕ್ರವರ್ತಿ ಅವಾಗ ಹೇಳುತ್ತಿದ್ದನು, ನಿಮ್ಮ ತಂದೆ ತಾಯಿಗಳಿಗೆ ನೀವಿಬ್ಬರು ಅವಳಿ ಮಕ್ಕಳೆಂದು. ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ನೀನು ಅಣ್ಣನು ಸತ್ತಿರುವೆನೆಂದು. ಆಯ ಮೊಚ್ಚ ಬಾಯ್, ಮತ್ತೊಮ್ಮೆ ಆ ಕಟಕ ಚಕ್ರವರ್ತಿ ಹೆಸರನ್ನು ಎತ್ತಿದರೆ ಅವನು ಕಡಿದು ನನ್ನ ಹೆಡಿಗೆ ತುಂಬಿದರೆ ನನ್ನ ರೋಷ ತೀರುವುದಿಲ್ಲ. ಆ ಚಕ್ರವರ್ತಿ ನಿಮಗೆ ಅನ್ಯಾಯ ಮಾಡಿದ್ದಾನೆ. ಆ ಚಕ್ರವರ್ತಿನೇ ನಿನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಕೊಲೆ ಪಾರ್ತಕ. ಇದನ್ನೇನು ಹೇಳುತ್ತಿರುವೆ ನೀವು? ನನ್ನ ಕೋಪ ಕೆಲವು ವಿಷಯವನ್ನು ನಿಜ ಹೇಳುತ್ತೇನೆ ರಾಯ. ನೀವಿಬ್ಬರು ನಿಮ್ಮ ತಂದೆ ತಾಯಿಗೆ ಚಿಕ್ಕರುವಾಗ ಅವಳಿ ಮಕ್ಕಳೇ. ಬಸವ ಜಯಂತಿಯಲ್ಲಿ ಉತ್ಸವದಲ್ಲಿ ಬಾಂಬ್ ಇಟ್ಟು ಇಡೀ ರೈತರ ಜನಾಂಗವನ್ನು ಸರ್ವನಾಶ ಮಾಡಬೇಕೆಂದ ಆ ನಾಗೇಗೌಡನ ಕಡೆ ಅವರು ಸಿಕ್ಕಾಪಟ್ಟಿ ಮದ್ದನ್ನು ಸೊಟ್ಟು ಜನರನ್ನು ಅಲ್ಲೋಲ ಕಲ್ಲೋಲ ಮಾಡಿ ರೈತ ಸಮಾವೇಶಕ್ಕೆ ಕಡುಕು ತಂದ ಬಂಡ ನನ್ನ ಮಕ್ಕಳನ್ನು
ಒದ್ದು ಬುದ್ಧಿ ಕಲಿಸಬೇಕಂತೂ ನಿನ್ನ ತಂದೆ ಹಿಡಿದು ಒದ್ದು ನಿಮ್ಮ ಮನೆಯಲ್ಲಿ ಆ ರೌಡಿಗಳನ್ನು ಕಟ್ಟ ಹಾಕಿದಾಗ ಆ ರೌಡಿಗಳ ಪರವಾಗಿ ಬಿಟ್ಟು ಬಿಡು ಎಂದು ದಿಟ್ಟು ಕೇಳಿಕೊಂಡಾಗ ಆ ದೇಶದ ದ್ರೋಹಿಗಳನ್ನ ಬಿಡಲಿಕ್ಕೆ ಆಗೋದಿಲ್ಲ ಅಂತ ದಿಷ್ಟವಾಗಿ ಮಾತನಾಡಿದ ಆ ನಿನ್ನ ತಂದೆಯನ್ನು ಕೊಂದು ಕೊನೆಗೆ ನಿನ್ನ ತಾಯಿಯನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಸುಟ್ಟು ಸಾಯುತ್ತಿರುವ ನೀವು ಅವಳಿ ಮಕ್ಕಳು ಒಂದು ಬೆಂಕಿಯಲ್ಲಿ ನಾನು ಎತ್ತುಕೊಂಡು ಹೋದ ಕೂಸಾಯಿ ಕನಕ ಊರು ಬಿಟ್ಟ ಸ್ವಲ್ಪ ದೂರದಲ್ಲಿ ಬಸವೇಶ್ವರ ಗುಡಿಯಲ್ಲಿ ಹಾಕಿ ಅಷ್ಟರಲ್ಲಿ ವಾಪಸ್ ಮನೆಗೆ ಬರುವಲ್ಲಿ ಆ ಮನೆಯಲ್ಲಿ ಕಾಣದ ಕೂಸು ಬೇರೆ ಯಾರು ಅಲ್ಲ ರಾಯ, ನೀನೇ. ನಾನು ಎತ್ತಿಕೊಂಡು ಹೋದ ಕೂಸ ಇದೊಂದು ಕನಕ. ಅಂದರೆ ನೀನು ಆಡಿದ ಮಾತು ಸತ್ಯವೇ? ನನ್ನ ಸತ್ಯವನ್ನು ಹೇಳುತ್ತೇನೆ ಕನಕ. ನೀವು ಇಬ್ಬರು ಅವಳಿ ಮಕ್ಕಳು. ಹಾಗಾದರೆ ಈ ಕನಕ ನಿನ್ನ ಒಡ ಹುಟ್ಟಿದ ಅಣ್ಣ. ತಮ್ಮ ಹೇ ತಂದೆ ಬಸವೇಶ್ವರ, ನಾ ಇಲ್ಲಿವರೆಗೂ ಪಟ್ಟ ಸಮಯ ನನಗೆ ಫಲ ದೊರೆದಂತಾಯ್ತು. ನನ್ನ ತಲೆ ಮೇಲಿನ ಭಾರ ಇಳಿತು ತಂದೆ, ಇಳಿತು. ನೀನು ಕೈಯ ಗುರ್ತದಲ್ಲಿ ಅಡಿಗೆ ಕುಳಿತರು ಸರಿ ಮಗಳ. ನಿನ್ನನ್ನು ಹೊರಗೆಳೆದು ತಂದು ನಿನ್ನ ಒಂದೊಂದು ಅಲೆಗಳನ್ನು ತೊಂಡಾಗಿ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಹಾಲು ಮತದ ಹುಲಿ ಕನಕನೇ ಅಲ್ಲ. ಕನಕರಾಯ, ಹುಲಿರಾಯ, ನಿಲ್ಲಿ. ರಾಯ ನಿಲ್ಲಿ. ರಾಯ ತೆಗೆದುಕೋ ಕ್ರಾಂತಿ ಕಟ್ಗವನು. ಇಂದಿನಿಂದ ಇಂದು ಕ್ರಾಂತಿ ಹುಲಿ ರಾಯನಾಗಿರು. ಕನಕ ನಿಂತು ತೆಗೆದುಕೋ ಪಾಣಿನ ಈ ಕ್ವಾಟ್ಲೆವನ್ನು. ಇಂದಿನಿಂದ ನೀವು ಇಬ್ಬರು ಕ್ರಾಂತಿ ಹುಲಿಗಳಾಗಿರಿ. ನಾಗೇಗೌಡ, ಹೌದು, ಇಂದಿನಿಂದ ನಾವು ಇಬ್ಬರು ಕ್ರಾಂತಿ ಹುಲಿಗಳಾಗಲೇಬೇಕು. ನಾಗೇಗೌಡ ಚಕ್ರವರ್ತಿ ಬಡವರ ರಕ್ತವನ್ನು ಹೀರಿ ಕಟ್ಟಿದ ನಿಮ್ಮ ಸಾಮ್ರಾಜ್ಯವನ್ನು ತಲೆ ಕೆಟ್ಟ ಹುಲಿಗಳಾಗಿ ಬರುತ್ತಿದ್ದಾರೆ. ಇಬ್ಬರ ಸೊಕ್ಕನ್ನು ಅಡಗಿಸಲು ಕ್ರಾಂತಿ ಹುಲಿಗಳಾಗಿ. ಅಣ್ಣ, ರೌಡಿಗೊಂಡ ಭ್ರಷ್ಟ ನನ್ನ ಮಕ್ಕಳನ್ನು ಇದೇ ಅರ್ಥವಾದ ಕೊಟ್ಟೆಯಿಂದ ಅವರನ್ನು ಹೆಚ್ಚು ಹೆಚ್ಚಾಗಿ ಕತ್ತರಿಸಿ ಹಾಕಿ ನನ್ನ ಹೊಟ್ಟೆಯಲ್ಲಿ ಉರಿತಿರುವ ಸೇಡಿನ ಕೆಂಡವನ್ನು ನಾನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕನಕನೇ ಅಲ್ಲ ಎಂದು ಕೇಕೆ ಆಗಲಿ ಸಮಾಜದ ಜನ. ಆ ದೇವರ ದಯದಿಂದ ಅಣ್ಣ ತಮ್ಮಂದಿರು ಒಂದಾದ್ರಲ್ಲ, ಅಷ್ಟೇ ಸಾಕು. ಇರ್ಲಿ, ನಡೀರಿ, ಹೋಗೋಣ. ನಡಿಯೋಣ, ಹೋಗೋಣ. ಆ ಕೆಟ್ಟ ಸೋಳವನಾಗಿ ಅವನ ರಕ್ತವನ್ನು ಕುಡಿಯೋಣ. ಬಂದೆ ಮಗನ ಕುರ್ಲೋಸುರ್ಗೌಡ, ನೀನು ಎಂತ ಹುತ್ತಿನಲ್ಲಿ ಅಡಗಿದರೂ ಸರಿ, ನಿನ್ನನ್ನು ಹೊರಗೆ ಎಳೆದು ತಂದು ಇದೇ ನನ್ನ ಚಪ್ಪಲಿಂದ ಹೊಡೆದು ಬುದ್ಧಿ ಕಲಿಸದಿದ್ದರೆ ನಾನೇಕೆ ಹುಟ್ಟಬೇಕು ಮಬ್ಬೂರಿನಲ್ಲಿ ಹಾಲು ಮತದ ಹುಲಿ ಕನಕನಾಗಿ? ಬಂದೆ ಚಕ್ರವರ್ತಿ, ಬಂದೆ. ನಿನ್ನ ದೇವನು ಕತ್ತರಿಸಿ ನಿನ್ನ ರಕ್ತವನ್ನು ಈ ಭೂಮಿ ಮೇಲೆ ಲೇಪನ ಮಾಡಲು ನಡೆಸೋದಲು ಹೋಗೋಣ. ಸುರಚಂದ್ರರೇ ದಿನಾಂಗವೋ ದಿಗ್ಬಲ ಕರೆ
ನಾಗೇಗೌಡ, ಯಾ ಗುರುರಾಜರು ಗೌಡ, ಕೆಳಗೆ ಬರ್ತೀವೋ ಮಗನ, ನಾನು ಮೇಲೆ ಬರ್ಲು. ನೀನ್ ಯಾವನಲ್ಲ ಸೂರ್ಯ ಮಗನ, ಇಲ್ಲಿಗೆ ಯಾಕೆ ಬಂದ? ಸೂರ್ಯ ಮಗನಲ್ಲಿ ಬಾಳೆ ಮಗನೇ ಗೌಡ. ಇಲ್ಲಿವರೆಗೆ ನಮ್ಮನ್ನು ಅನಾಥನನ್ನಾಗಿ ಮಾಡಿ ನಿಜವಾದ ಅನ್ನ ತಮ್ಮರದು ಗೊತ್ತಿಲ್ಲದಂತೆ ಮಾಡಿದೆಯಲ್ಲ ಮಗನ. ಅದರ ಸೇರಿಗಾಗಿ ಈಗ ನಿನ್ನ ಚಂಡ ಕರೆಯಲು ಶಕ್ತನಾಗಿ ಬಂದಿದ್ದೇವೆ. ಅವಳಿಗಳಾಗಿ ಗೌಡ, ನೀನಂತೂ ಶ್ರೀಮಂತ ಸಿಂಹನಾದರೇನು, ನೀನೊಂದು ಶ್ರೀಮಂತ ಶಿಕಾರಿ ಆದರೇನು? ನಿನ್ನಂತ ಶ್ರೀಮಂತನ ಸೊಕ್ಕನಡಗಿಸಲು ಬ್ರಹ್ಮ ಸೃಷ್ಟಿಸಿ ಕಳಿಸಿರುವ ಭೂಗತ ಲೋಕದ ಸೂರರು, ಸೇಡಿಗಿಳಿದ ಈ ಸಹೋದರರು, ಸೇಡಿಗಿಳಿದ ಸಹೋದರ ಸಣ್ಣ ಒಮ್ಮ ಮರ್ಯಾದಿಂದ ನನ್ನ ಮನೆ ಬಿಟ್ಟು ಹಾಕಿರೋ ಎಲ್ಲ ನಿಮ್ಮ ಏಪುರ ಚಾಂಡ ತೆಗೆದು ಮನೆ ನೇತಾಕಲು. ಅಂತಿಂತ ಸೋದರು ಅಲ್ಲ ನಾಗೇಗೌಡ ಇವರು. ಒಂದು ಒಂದೊಂದು ಅವೇಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಲು ಬಂದಿರುವ ನಿನ್ನ ಪಾಲಿನ ಯಮದೂತರು. ರೋಚಿಗೆದ್ದು ಬಂದಿರುವ ಕಾಂಡುಗಲಿ ಸಂಗೊಳ್ಳಿ ಹುಲಿ. ನೀ ಗಂಡು ಹುಲಿ ಆದ್ರೇನೋ ಪೊಂಡಲಾದ್ರೇನೋ ನೆನಪು. ಒಂದು ಮಕ್ಕಳ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿರಿ, ನಡ್ರಿ ಇಲ್ಲಿಂದ. ಎಚ್ಚರ, ಗೌಡ, ನಮ್ಮಿಬ್ಬರ ಶಿರವ ಕಡಿಯುವುದಕ್ಕಿಂತ ಪೂರ್ವದಲ್ಲಿ ನಿನ್ನ ಎದೆ ಮೇಲೆ ಕಾಲಿಟ್ಟು ತುಳಿದು ನಿನ್ನ ಹೆಣವನ್ನು ನಾ ಮೂರು ಅಗಿಸಿ ನ್ಯಾಯಗಂಬಕ್ಕೆ ನೇತಾಗುತ್ತೇನೆ ಮಗನೇ. ರಾಯ, ಸೋಮನೆ ಇಲ್ಲಿಂದ ಹೊರಟು ಹೋಗು, ನನಗೆ ಎದುರು ವಾಸ ಬೇಡ. ನಿನಗೂ ಸಾಧ್ಯ ಇಲ್ಲ, ಅಪ್ಪನಿಗೂ ಸಾಧ್ಯ ಇಲ್ಲ. ಸೋಮನೆಯಿಂದ ಹೊರಟು ಹೋಗು. ಇಲ್ಲಿಂದ ನಿಮ್ಮ ಇಬ್ಬರು ಅಣ್ಣ ತಮ್ಮ ಪ್ರಾಣ ಉಳಿಸಿಕೊಂಡು ಹೊರಟು ಹೋಗಿ ಇಲ್ಲಿಂದ. ಪ್ರಾಣಕ್ಕೆ ಹೆದರಿ ಹೊರಟು ಹೋಗಲು ಬಂದಿಲ್ಲ ನಾಗೇಗೌಡ. ನಿನ್ನ ಪ್ರಾಣ ತೆಗೆದಾಗಲೇ ಈ ಹಾನುಮತದ ಹುಲಿ ಕನಕನ ಆತ್ಮಕ್ಕೆ ಶಾಂತಿ. ಸ್ಮರಿಸಿಕೋ ಮಗನ ಗೌಡ, ನಿನ್ನ ಮನೆ ದೇವರನ್ನು. ಜೈ ಭಾರತ. ನಮ್ಮ ಆಸ್ತಿ ಕಸಿದುಕೊಂಡು
ನಮ್ಮನನ್ನು ಬೀದಿ ಪಾಲು ಮಾಡಿದ. ಇದೇ ನಿನಗೆ ಈ ಕ್ರಾಂತಿ ಹುಲಿಯ ಸೇಡಿನ ಹೊಡಿತ. ಜೈ ಜೈ ಶ್ರೀಕಾಡ ಸಿದ್ದೇಶ್ವರ. ಅಣ್ಣ 25 ವರ್ಷದ ಹಿಂದೆ ನನ್ನ ಹೊಟ್ಟೆ ಉರಿಯುತ್ತಿರುವ ಸೇಡಿನ ಕೆಂಡನುಂದಿ ಈಗ ಶಾಂತವಾಯ್ತಣ್ಣ, ಶಾಂತವಾಯ್ತು. ಲೇ ಚಕ್ರವರ್ತಿ ನಾಗೇಗೌಡ, ಆ ಚಕ್ರವರ್ತಿ ನಾಗೇಗೌಡ ನಾವೇ ಕೊಲೆ ಮಾಡಿದ್ದೇವೆಂದು ಪೊಲೀಸರಿಗೆ ಶರಣಾಗಿ ಬಿಡು. ನಡೆಯ ಸಹೋದರ, ಹೋಗೋಣ. ಓ ನನ್ನ ಅಣ್ಣ ತಮ್ಮಂದಿರೆ, ಗಂಡು ಹುಲಿಯಾದ ಈ ನನ್ನ ಅಣ್ಣ ಕನಕ, ಕ್ರಾಂತಿ ಹುಲಿಯಾದ ಈ ರಾಯಣ್ಣ ಜೈಲಿಗೆ ಹೋಗುತ್ತಾರೆಂದು ಯಾರು ಕಣ್ಣೀರು ಹಾಕದಿರಪ್ಪ, ಕಣ್ಣೀರು ಹಾಕದೆ. ಮತ್ತೆ ನಾಗೇಗೌಡ ಚಕ್ರವರ್ತಿ ಅಂತ ಸ್ವಕ್ಕಿನ ಶ್ರೀಮಂತರು ಈ ಭೂಮಿ ಮೇಲೆ ಜನಿಸಿ ಬಂದರೆ ಮತ್ತೆ ನಾವು ಇಬ್ಬರು ಗಂಡುಗಲಿ ಸಂಗೊಳ್ಳಿ ಹುಲಿಯಾಗಿ ಇವರ ಪ್ರಾಣ ತೆಗೆದು ಬಂದೇ ಬರ್ತೇವೆ. ನೇತ್ರ ನೇತ್ರ ಹಲೋ ನೇತ್ರ ನೇತ್ರ ಲೈಟ್ ಜೈಲಿನಿಂದ ಬಿಡುಗಡೆ ಆದ ನನ್ನ ಕನಕ ಮತ್ತು ರಾಯಣ್ಣ ಕರೆದುಕೊಂಡು ಬರ್ತೀನಿ ಅಂತ ಬೆಣಕ ನನ್ನ ತಮ್ಮ ಸಬ್ ಇನ್ಸ್ಪೆಕ್ಟರ್ ಹೋದ, ಇನ್ನೂ ಬಂದಿಲ್ಲ. ಈಗ ನೆನೆಸೋದ್ರಲ್ಲಿ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ್ಬಿಟ್ಟಿದ್ದಾರೆ. ರಾಯಣ್ಣ, ಕನಕ ಈಗ ಬಂದ್ರಿ ಏನಪ್ಪ? ಹೌದಣ್ಣ, ಈಗ ತಾನೇ ಬಂದೆವು. ಕನಕ ಇವಳ್ಯಾರಪ್ಪ? ಅದನ್ನು ನಾನು ಹೇಳುತ್ತೀನಣ್ಣ. ನಮ್ಮಿಂದ ಸತ್ತು ಹೋದ ನಾಗೇಗೌಡನ ತಂಗಿ ನಾಗರತ್ನ ಇನ್ನು ಮುಂದೆ ಇವಳು ನಮ್ಮ ಮನೆಯಲ್ಲೇ ಇರ್ತಾಳೆ. ಅದು ನನ್ನ ಅಣ್ಣ ಕನಕನ ಹೆಂಡತಿಯಾಗಿ. ನಾನು ಕೂಡ ಈ ಮನೆಯಲ್ಲಿ ಇರುತ್ತೇನೆ, ಈ ರಾಯಣ್ಣನ ಸತಿಯಾಗಿ. ದೇವರ ಅನುಗ್ರಹ ಹೇಗಿದೆ ಹಾಗೇ ಆಗಲಿ. ಮೈದ್ನ ನಾವು ಒಪ್ಕೊಲಿಲ್ಲ ಅಂದ್ರೆ ನೀವು ಇಟ್ಕೊಂತೀರಿ ಬಿಡಪ್ಪ, ಗೊತ್ತಾಗೈತಿ. ಆಕಿ ಇರ್ತಾನಂತಾಳಲ್ಲ, ಮತ್ತೇನು ಮಾಡೋದು? ಹಂಗೇನು ಇರೋದು ಬೇಡ, ಮದುವೆ ಮಾಡ್ಕೋರಿ. ಮತ್ತು ಚಲೋ ಮತ್ತೆ ಈಗಿನ ಕಾಲದಾಗ ಇಂಥ ಹುಡುಗಿದಾಳ ನಮಗೆ ಮದುವೆ ಮಾಡಂತಾಳ. ಮಾಡ್ಕೊಂಡು ಬರೋರು ಜಾಸ್ತಿ ಅದಾರ ಈಗ. ಏ ಕೇಳ್ತೇನೆ ಸುದ್ದಿ ಕೊಡ್ರಿ, ಹೂವಿನ ಮಾಲೆ ಅಲ್ಲೇ ಇಟ್ಕೊಂಡು ಕೂತೀರಿ. ಆಗಲಿ ಅಪ್ಪ, ನಿಮ್ ಇಚ್ಛೆ ಅಂತೆ ಆಗಲಿ. ಹಿಂದ ನಮ್ಮ ಎಲ್ಲರನ್ನು ಒಂದಗೂಡಿಸಿದ ಆ ಬಸವೇಶ್ವರನಿಗೆ ಹಾಗೇ ಆಗಲಿ. ಯಾಕ್ರಿ ತಡೀರಿ ಸ್ವಲ್ಪ. ಅಲ್ಲ ಅವ್ರು ಮದುವೆ ಮಾಡಿ ಇವ್ರು ಮದುವೆ ಮಾಡಿ ನನ್ನ ಮನ್ಸಿಗೆ ನೋವು ಮಾಡ್ಕೊಳಂಗಿಲ್ಲ. ಆಗ್ಲಿ ಆಗ್ಲಿ. ಅಲ್ಲ ನಿಮ್ದಂತೂ ಮದುವೆಗೆಲ್ಲ ಹಳ್ಳಿದಾಗ ಹಳ್ಳ ಕೂಡ್ತಿ ಹೊಂಟು ಬಿಟ್ರಿ ನೀವು ಹಂಗ. ಸರಿ, ಇದೇ ಸಮಯದಲ್ಲಿ ನಮ್ಮ ಎಲ್ಲರನ್ನು ಒಂದುಗೂಡಿಸಿದ ಆ ಕರಿಯಮ್ಮ ದೇವಿಯಲ್ಲಿ ನಾವು ಪ್ರಾರ್ಥಿಸೋಣ. ಗುರುರಾಜ ಸೀತಾರೋಢ ಸಮರ್ಥ ಬೆಳಗುವೆ ಮಾರುತಿಯ, ಗುರುಹರ ಬೆಳಗುವೆ ಮಾರುತಿಯ. ಗುರುರಾಜ ಸೀತಾರೋಢ ಸಮರ್ಥ
ಗುರುವರ ಅರ್ಥವ ಬೋಧಿಸಿದೆ ಓ ಚಾವನ ಶಂಕರನ ಚಾರವ ಮಾಡಿಸಿದೆ ಗುರುವರ ಚಾರವ ಮಾಡಿಸಿದೆ ಗುರು ರಾಜ ಸೀತಾರೋಧ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ರಾಮ ಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಲೋಕದ ನಾಚಿಸಿದ ಗಗಳು ಶಾಂತಿಯ ಬೀರಿದೆ ರಾಮ ಕೋಲವ ನಾಚಿಸಿದ ಗಗಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಗುರು ರಾಜ ಸೀತಾರೋಧ ಸಮರ್ಥ ಬೆಳಗುವೆ ಮಾರುತಿಯ ಗುರುವರ ಬೆಳಗುವೆ ಮಾರುತಿಯ ಶರಣ ಭಜ ಕರ ಗುರುವಾರ ಸರಿತದಿ ನಾಚಿಸಿದೆ ಗುರುವರ ಸರಿತದಿ ನಾಚಿಸಿದೆ ರಾಮ ಗೋಲವ ನಾಚಿಸಿದ ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ವರ ಬೋಲದ ಪುರ ದೈವಾದಿ ನಿರುಪದಿ ವಾಸಿಸಿದೆ ಗುರುವರ ನಿರುಪದ ವಾಸಿಸಿದೆ ರಾಜ ಸೀತಾರೋಧ ಸಮರ್ಥ ಬೆಳಗುವೆ ಮಾರುತಿಯ ಗುರುವರ ಬೆಳಗುವೆ ಮಾರುತಿಯ ಗುರುವರ ಬೆಳಗುವೆ ಮಾರುತಿಯ बोलो भारत माता की बोलो भारत माता की जय वंदे मातरम अंबा माता की श्री अंबा माता की बोलो पुंडली कोरदार विठ्ठल श्री जानवे तुकार पंढर